Hi, this is Satish working as assistant professor in GFGCW Pavagada. In this session, we are going to discuss about concept of reinsurance. This concept is taken from insurance chapter. Now we will discuss introduction part of reinsurance. Reinsurance is also known as insurance for insurers. It is also called stop loss insurance. Reinsurance is the practice whereby insurers transfer portion of their risk portfolios to other parties by some form of agreement to reduce the likelihood of paying a large obligation resulting from an insurance claim. Here, one party transfers is risk to another party. ಒಬ್ಬ ಪಾರ್ಟಿ ಇನ್ನೊಬ್ಬ ಪಾರ್ಟಿಗೆ ಅವನ ರಿಸ್ಕ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಹಿಯರ್ in reinsurance agreement we consider two parties. Two parties means we consider two insurance companies. One insurance company will become primary insurer, another company will become reinsurer. Primary insurer ಅಂತಂದ್ರೆ ಯಾರಪ್ಪ ಅಂತಂದ್ರೆ who is transferring his risk to another party. ಯಾವೊಬ್ಬ ವ್ಯಕ್ತಿ ಅವನ ರಿಸ್ಕ್ನ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ತಿರ್ತಾನೋ ಅವನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಪ್ರೈಮರಿ ಇನ್ಶೂರರ್ ಅಂತ ಕನ್ಸಿಡರ್ ಮಾಡ್ತೀವಿ. ರೀಇನ್ಶೂರರ್ ಅಂತಂದರೆ ಹೂ ಅಕ್ಸೆಪ್ಟ್ಸ್ ಅದರ್ಸ್ ಲಯಬಿಲಿಟಿ. ಯಾರು ಅದರ್ಸ್ ಲಯಬಿಲಿಟಿನ ಅಕ್ಸೆಪ್ಟ್ ಮಾಡ್ಕೋತಾರೋ ಅವನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ರೀಇನ್ಶೂರರ್ ಅಂತ ಕನ್ಸಿಡರ್ ಮಾಡ್ತೀವಿ. Reinsurance is the practice whereby insurer transfers portions of their risk portfolios to other parties by some form of agreement to reduce the likelihood of paying a large obligation resulting from an insurance claims. Here insurers means insurance company. Insurance company ಏನು ಮಾಡುತ್ತೆ, ಟ್ರಾನ್ಸ್ಫರ್ ಪೋರ್ಷನ್ ಆಫ್ ದ ರಿಸ್ಕ್ ಪೋರ್ಟ್ಫೋಲಿಯೋಸ್ ಟು ಅದರ್ ಪಾರ್ಟೀಸ್. ಅವರ ಲಯಬಿಲಿಟಿ ಪೋರ್ಷನ್ ಏನು ಬರುತ್ತೆ ಆ ಲಯಬಿಲಿಟಿ ಪೋರ್ಷನ್ನ ಬೇರೆ ಪಾರ್ಟೀಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಬೈ ಸಮ್ ಫಾರ್ಮ್ ಆಫ್ ಅಗ್ರಿಮೆಂಟ್ ಮುಖಾಂತರ ಅವ್ರು ಏನು ಮಾಡ್ತಾರೆ ಟ್ರಾನ್ಸ್ಫರ್ ಮಾಡ್ಕೋತಾರೆ. ದ ಪಾರ್ಟಿ ದಟ್ ಡೈವರ್ಸಿಫೈಸ್ ಇಟ್ಸ್ ಇನ್ಸೂರೆನ್ಸ್ ಪೋರ್ಟ್ಫೋಲಿಯೋ ಈಸ್ ನೋನ್ ಆಸ್ ದ ಸೀಡಿಂಗ್ ಪಾರ್ಟಿ. ದ ಪಾರ್ಟಿ ದಟ್ ಡೈವರ್ಸಿಫೈಸ್ ಇಟ್ಸ್ ಇನ್ಸೂರೆನ್ಸ್ ಪೋರ್ಟ್ಫೋಲಿಯೋ, ಅವರ ಇನ್ಸೂರೆನ್ಸ್ ಪೋರ್ಟ್ಫೋಲಿಯೋನ ಯಾರಾದರೆ ಟ್ರಾನ್ಸ್ಫರ್ ಮಾಡ್ತಾರೋ ಅವ್ರನ್ನ ನಾವು ಸೀಡಿಂಗ್ ಪಾರ್ಟಿ ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ ಪ್ರೈಮರಿ ಇನ್ಶೂರರ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ. ಅಂದರೆ which company is transferring its liability ಅಥವಾ its risk to other insurance company is called seeding company ಅಥವಾ seeding party ಅಥವಾ primary insurer ಅಂತ ಕನ್ಸಿಡರ್ ಮಾಡ್ತೀವಿ. The party that accepts a portion of the potential obligation, ಒಬ್ಬ ಪಾರ್ಟಿ ಟ್ರಾನ್ಸ್ಫರ್ ಮಾಡ್ತಿದ್ದಾನೆ ಅಂದರೆ ಇನ್ನೊಬ್ಬ ಪಾರ್ಟಿ ಅಕ್ಸೆಪ್ಟ್ ಮಾಡ್ಕೋತಾನೆ. Who is accepting ಲಯಬಿಲಿಟಿ ಆಫ್ ಅದರ್ಸ್, ಬೇರೆಯವ್ರ ಲಯಬಿಲಿಟಿನ ಯಾರು ಅಕ್ಸೆಪ್ಟ್ ಮಾಡ್ತಾರೋ ಅವ್ರು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ವಿ ಕಾಲ್ ರೀಇನ್ಶೂರರ್. ಅವ್ರು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ರೀಇನ್ಶೂರರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಒಬ್ಬರು ಟ್ರಾನ್ಸ್ಫರ್ ಮಾಡ್ತಾರೆ, ಇನ್ನೊಬ್ರು ಅಕ್ಸೆಪ್ಟ್ ಮಾಡ್ಕೋತಾರೆ. ದ ಪಾರ್ಟಿ ದಟ್ ಅಕ್ಸೆಪ್ಟ್ಸ್ ಎ ಪೋರ್ಷನ್ ಆಫ್ ದ ಪೊಟೆನ್ಷಿಯಲ್ ಅಬ್ಲಿಗೇಷನ್ ಇನ್ ಎಕ್ಸ್ಚೇಂಜ್ ಫಾರ್ ಎ ಶೇರ್ ಆಫ್ ದ ಇನ್ಸೂರೆನ್ಸ್ ಪ್ರೀಮಿಯಂ ಈಸ್ ನೋನ್ ಆಸ್ ದ ರೀಇನ್ಶೂರರ್. The reinsurance is a contract between prime insurer, that is seeding company. ಅಂದರೆ ರೀಇನ್ಸೂರೆನ್ಸ್ ಅನ್ನೋದು ಏನಪ್ಪ ಅಂದರೆ ಇಟ್ ಈಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪಾರ್ಟೀಸ್ ಅಥವಾ ಟೂ ಕಂಪನೀಸ್, ದಟ್ ಈಸ್ ಪ್ರೈಮ್ ಇನ್ಶೂರರ್ ಆರ್ ಸೀಡಿಂಗ್ ಕಂಪನಿ ಆ್ಯಂಡ್ ರೀಇನ್ಶೂರರ್ ಕಂಪನಿ. ಇದು ಅಗ್ರಿಮೆಂಟ್ ಆಗಿರುತ್ತೆ ಎರಡು ಕಂಪ್ನಿ ಜೊತೆ. ಎರಡು ಕಂಪ್ನಿ ಅಂದರೆ ಎರಡು ಪಾರ್ಟಿ, ಒಬ್ಬರು ಪ್ರೈಮರಿ ಇನ್ಶೂರರ್ ಬಂದರೆ ಇನ್ನೊಬ್ಬರು ರೀಇನ್ಶೂರರ್ ಬರ್ತಾರೆ, ಅವ್ರ ನಡುವೆ ಆಗುವಂಥ ಅಗ್ರಿಮೆಂಟ್ ಇದು. The former company transfers its risk by way of agreement to reinsurer. ಪ್ರೈಮರಿ ಇನ್ಶೂರರ್ ಏನು ಮಾಡ್ತಾರೆ ಅಂತಂದರೆ ಟ್ರಾನ್ಸ್ಫರ್ಸ್ ಇಸ್ ರಿಸ್ಕ್ ಅಥವಾ ಇಟ್ಸ್ ರಿಸ್ಕ್ ಬೈ ವೇ ಆಫ್ ಅಗ್ರಿಮೆಂಟ್ ಟು ರೀಇನ್ಶೂರರ್. ಅಗ್ರಿಮೆಂಟ್ ಮುಖಾಂತರ ಏನು ಮಾಡ್ತಾರೆ ಅಂದರೆ ರೀಇನ್ಶೂರರ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ದ ರೀಇನ್ಶೂರರ್ ಅಗ್ರೀಸ್ ಟು ಇಂಡೆಮಿನಿಫೈ ದ ಪ್ರೈಮರಿ ಇನ್ಶೂರರ್ ಆಸ್ ಎ ಸ್ಪೆಸಿಫೈಡ್ ಇನ್ ದ ರೀಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಆ ರೀಇನ್ಸೂರೆನ್ಸ್ ಕಾಂಟ್ರಾಕ್ಟಲ್ಲಿ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಆ ಅಗ್ರಿಮೆಂಟ್ ಪ್ರಕಾರ ಅವ್ರೇನು ಮಾಡ್ತಾರೆ, ಕಾಂಪನ್ಸೇಷನ್ ಪೇ ಮಾಡ್ತಾರೆ. ಇದು ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ರೀಇನ್ಸೂರೆನ್ಸ್. ನೆಕ್ಸ್ಟು ಮೀನಿಂಗ್ ಆಫ್ ರೀಇನ್ಸೂರೆನ್ಸ್.
ಮೀನಿಂಗ್ ಆಫ್ ರೀ ಇನ್ಸೂರೆನ್ಸ್ ನೋಡೋದಾಯ್ತಪ್ಪ ಅಂದರೆ ದ ಟರ್ಮ್ ರೀ ಇನ್ಸೂರೆನ್ಸ್ ಮೀನ್ಸ್ ದ ಇನ್ಶೂರಿಂಗ್ ಅಗೈನ್ ಬೈ ದ ಇನ್ಶೂರರ್ ಅಪ್ ಎ ರಿಸ್ಕ್ ಆಲ್ರೆಡಿ ಇನ್ಶೂರ್ಡ್. ಇದು ಇಂಪಾರ್ಟೆಂಟು. ಅಂದರೆ ಇನ್ಶೂರಿಂಗ್ ಅಗೈನ್ ಬೈ ದ ಇನ್ಶೂರರ್ ಆಫ್ ಎ ರಿಸ್ಕ್ ಆಲ್ರೆಡಿ ಇನ್ಶೂರ್ಡ್. ಆಲ್ರೆಡಿ ಯಾವ ರಿಸ್ಕ್ ಆದ್ರೆ ಇನ್ಶೂರ್ ಆಗಿರುತ್ತೋ ಅದೇ ರಿಸ್ಕ್ನ ಎಗೇನ್ ಇನ್ಶೂರ್ ಮಾಡೋ ಅಂಥ ಪ್ರೋಸೆಸ್ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ರೀ ಇನ್ಶೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ಟರ್ಮ್ ರೀ ಇನ್ಶೂರೆನ್ಸ್ ಮೀನ್ಸ್ ದ ಇನ್ಶೂರಿಂಗ್ ಅಗೇನ್ ಬೈ ದ ಇನ್ಶೂರರ್. ಅಂದರೆ ಇನ್ಶೂರರ್ ಅಂತಂದರೆ ಇನ್ಶೂರೆನ್ಸ್ ಕಂಪ್ನಿ. ಆಲ್ರೆಡಿ ಆ ಇನ್ಶೂರೆನ್ಸ್ ಕಂಪ್ನಿ ರಿಸ್ಕ್ಗೆ ಇನ್ಶೂರೆನ್ಸ್ ಮಾಡಿರುತ್ತೆ. ಅದೇ ಇನ್ಶೂರೆನ್ಸ್ನ ಅದೇ ರಿಸ್ಕ್ಗೆ ಮತ್ತೆ ಎಗೇನ್ ಇನ್ಶೂರ್ ಮಾಡಿದ್ರೆ ಅದು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ರೀ ಇನ್ಶೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ಶೂರಿಂಗ್ ಅಗೇನ್ ಬೈ ದ ಇನ್ಶೂರರ್ ಆಫ್ ಎ ರಿಸ್ಕ್ ಆಲ್ರೆಡಿ ಇನ್ಶೂರ್ಡ್. Reinsurance is an insurance of insured risk where the insurer retains a part and cedes the balance of a risk to the insurer. This is done to facilitate a greater spread and reduce liability on the part of the insurer. Main intention of the reinsurance is reduce liability. ಲಯಬಿಲಿಟಿನ ರೆಡ್ಯೂಸ್ ಮಾಡೋದು. ಯಾಕಂತಂದರೆ ಒಬ್ಬ ಪಾರ್ಟಿ ಏನಿರುತ್ತೋ ಅವ್ನ ರಿಸ್ಕ್ ಏನಿರುತ್ತೆ ಆ ರಿಸ್ಕ್ ಇನ್ನೊಬ್ಬ ಪಾರ್ಟಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂತಂದರೆ ಅವರ ಲಯಬಿಲಿಟಿ ರೆಡ್ಯೂಸ್ ಆಗುತ್ತೆ. ಸೊ ಮೇನ್ ಇಂಟೆನ್ಷನ್ ಆಫ್ ರೀಇನ್ಸೂರೆನ್ಸ್ ಈಸ್ ರೆಡ್ಯೂಸ್ ಲಯಬಿಲಿಟಿ ಆನ್ ದ ಪಾರ್ಟ್ ಆಫ್ ದ ಇನ್ಶೂರರ್. ಇನ್ಶೂರರ್ನ ಲಯಬಿಲಿಟಿ ಏನಿರುತ್ತೋ ಅದನ್ನು ರೆಡ್ಯೂಸ್ ಮಾಡೋವಂಥದ್ದು. ನೆಕ್ಸ್ಟು ಡೆಫಿನೇಷನ್. ಅಕಾರ್ಡಿಂಗ್ ಟು ಪ್ರೊಫೆಸರ್ ಜಾರ್ಜ್ E.R. ಆ್ಯಸ್ ಡಿಫೈನ್ಡ್. ಜಾರ್ಜ್ರವರ ಪ್ರಕಾರ ಡಿಫೈನ್ ಮಾಡೋದಾಯ್ತಪ್ಪ ಅಂತಂದರೆ ರೀಇನ್ಸೂರೆನ್ಸ್ ಈಸ್ ಅನ್ ಅರೇಂಜ್ಮೆಂಟ್ ಆರ್ ಅಗ್ರಿಮೆಂಟ್ ಬೈ ವಿಚ್ ದ ಪ್ರೈಮರಿ ಇನ್ಶೂರರ್, ಆಲ್ರೆಡಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಪ್ರೈಮರಿ ಇನ್ಶೂರರ್ ಅಂತಂದರೆ ಯಾರು. ಇಟ್ ಈಸ್ ಆಲ್ಸೋ ಕಾಲ್ಡ್ ಸೀಡಿಂಗ್ ಕಂಪನಿ. ಪ್ರೈಮರಿ ಇನ್ಶೂರರ್ ಆರ್ ಸೀಡಿಂಗ್ ಕಂಪನಿ ದಟ್ ಇನಿಷಿಯಲಿ ರೈಟ್ಸ್ ದ ಇನ್ಶೂರೆನ್ಸ್ ಟ್ರಾನ್ಸ್ಫರ್ಸ್ ಟು ಅನದರ್ ಇನ್ಶೂರರ್. ಯಾರಿಂದ ಯಾರು ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಪ್ರೈಮರಿ ಇನ್ಶೂರರಿಂದ ರೀಇನ್ಶೂರರ್ಗೆ ಲಯಬಿಲಿಟಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಿಯರ್ ಲಯಬಿಲಿಟಿ ಟ್ರಾನ್ಸ್ಫರ್ಸ್ ಫ್ರಮ್ ಪ್ರೈಮರಿ ಇನ್ಶೂರರ್ ಟು ರೀಇನ್ಶೂರರ್. ಪ್ರೈಮರಿ ಇನ್ಶೂರರಿಂದ ರೀಇನ್ಶೂರರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅನದರ್ ಇನ್ಶೂರರ್ ಪಾರ್ಟ್ ಆರ್ ಆಲ್ ಆಫ್ ದ ಪೊಟೆನ್ಷಿಯಲ್ ಲಾಸಸ್ ಅಸೋಸಿಯೇಟೆಡ್ ವಿತ್ ಸಚ್ ಇನ್ಶೂರೆನ್ಸ್. ಆ ಇನ್ಶೂರೆನ್ಸ್ಗೆ ರಿಲೇಟೆಡ್ ಆಗಿರೋಂಥ ರಿಸ್ಕು ಕಂಪ್ಲೀಟ್ ರಿಸ್ಕ್ ಆಗಿರ್ಬೋದು ಅಥವಾ ಸಮ್ ಪಾರ್ಟ್ ಆಫ್ ರಿಸ್ಕ್ ಏನಾಗುತ್ತೆ ಅಂತಂದರೆ ಪ್ರೈಮರಿ ಇನ್ಶೂರರಿಂದ ರೀಇನ್ಶೂರರ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಕಾರ್ಡಿಂಗ್ ಟು ಅಗ್ರಿಮೆಂಟ್ ಕಂಡೀಷನ್ಸ್. ಅಗ್ರಿಮೆಂಟ್ ಕಂಡೀಷನ್ಸ್ ಪ್ರಕಾರ ಏನಾಗುತ್ತೆ ಅಂದರೆ ಅದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಟರ್ಮ್ಸ್ ಯೂಸ್ಡ್ ಇನ್ ರೀಇನ್ಶೂರೆನ್ಸ್. ಸೊ ಮೇನ್ ಟರ್ಮ್ಸ್ ನಾವು ರೀಇನ್ಶೂರೆನ್ಸಲ್ಲಿ ಏನು ಯೂಸ್ ಮಾಡ್ತೀವಿ ಅಂತ ನೋಡೋದಾಯ್ತಪ್ಪ ಅಂದರೆ ಫಸ್ಟ್ ಟರ್ಮ್ ಈಸ್ ಸೀಡಿಂಗ್ ಕಂಪನಿ. ಸೀಡಿಂಗ್ ಕಂಪನಿ ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಸೀಡಿಂಗ್ ಕಂಪನಿ ಅಂತಂದರೆ ದ ಕಂಪನಿ ದಟ್ ಪರ್ಚೇಸಸ್ ದ ರೀಇನ್ಶೂರೆನ್ಸ್ ಪಾಲಿಸಿ ಈಸ್ ಕಾಲ್ಡ್ ಎ ಸೀಡಿಂಗ್ ಕಂಪನಿ ಆರ್ ಸೀಡೆಂಟ್ ಅಂಡರ್ ಮೋಸ್ಟ್ ಅರೇಂಜ್ಮೆಂಟ್ಸ್. ಇನ್ ಅದರ್ ವರ್ಡ್ಸ್, ಸೀಡಿಂಗ್ ಕಂಪನಿ ಈಸ್ ಅನ್ ಇನ್ಶೂರೆನ್ಸ್ ಕಂಪನಿ ದಟ್ ಟ್ರಾನ್ಸ್ಫರ್ಸ್ ದ ಇನ್ಶೂರೆನ್ಸ್ ಪೋರ್ಟ್ಫೋಲಿಯೋ ಟು ಎ ರೀಇನ್ಶೂರರ್. ಅಂದರೆ ವಿಚ್ ಕಂಪನಿ ಟ್ರಾನ್ಸ್ಫರ್ಸ್ ದ ಇನ್ಶೂರೆನ್ಸ್ ಲಯಬಿಲಿಟಿ ಅಥವಾ ರಿಸ್ಕ್ ಟು ಎ ರೀಇನ್ಶೂರರ್. ವಿಚ್ ಕಂಪನಿ ಟ್ರಾನ್ಸ್ಫರ್ಸ್ ಇಟ್ಸ್ ರಿಸ್ಕ್ ಟು ರೀಇನ್ಶೂರರ್. ಯಾವ ಕಂಪ್ನಿ ಆದರೆ ಅದರ ರಿಸ್ಕ್ನ ಇನ್ನೊಂದು ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡುತ್ತೋ ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಸೀಡಿಂಗ್ ಕಂಪ್ನಿ ಅಂತ ಕನ್ಸಿಡರ್ ಮಾಡ್ತೀವಿ. ದ ಕಂಪನಿ ದಟ್ ಪರ್ಚೇಸಸ್ ದ ರೀಇನ್ಶೂರೆನ್ಸ್ ಪಾಲಿಸಿ. ಯಾವ ಕಂಪ್ನಿ ಆದರೆ ಪರ್ಚೇಸ್ ಮಾಡುತ್ತೆ ರೀಇನ್ಶೂರೆನ್ಸ್ ಪಾಲಿಸೀಸ್ನ ಆ ಕಂಪ್ನಿನೇ ಸೀಡಿಂಗ್ ಕಂಪ್ನಿ ಆಗುತ್ತೆ. ಅಥವಾ ಯಾವ ಕಂಪ್ನಿ ಆದರೆ ಅದರ ಇನ್ಶೂರೆನ್ಸ್ ಲಯಬಿಲಿಟಿನ ಬೇರೆ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡುತ್ತೋ ಅಥವಾ ರೀಇನ್ಶೂರರ್ಗೆ ಟ್ರಾನ್ಸ್ಫರ್ ಮಾಡುತ್ತೋ ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಸೀಡಿಂಗ್ ಕಂಪ್ನಿ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ರೀಇನ್ಶೂರರ್ ಅಂತಂದರೆ ಯಾರನ್ನ ನಾವು ರೀಇನ್ಶೂರರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ರೀಇನ್ಶೂರರ್ ದ ಕಂಪನಿ ಇಶ್ಯೂಯಿಂಗ್ ದ ರೀಇನ್ಶೂರೆನ್ಸ್ ಪಾಲಿಸಿ. ಯಾವ ಕಂಪ್ನಿ ಆದರೆ ರೀಇನ್ಶೂರೆನ್ಸ್ ಪಾಲಿಸಿನ ಇಶ್ಯೂ ಮಾಡುತ್ತೋ ಆ ಕಂಪ್ನಿ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ರೀಇನ್ಶೂರರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಅದರ್ ವರ್ಡ್ಸ್, ಎ ರೀಇನ್ಶೂರರ್ ಈಸ್ ಆನ್ ಇನ್ಶೂರೆನ್ಸ್ ಕಂಪನಿ
ದಟ್ ಇನ್ಶೂರ್ಸ್ ದ ರಿಸ್ಕ್ಸ್ ಆಫ್ ಅದರ್ ಇನ್ಶೂರೆನ್ಸ್ ಕಂಪನೀಸ್. ಅಂದರೆ ಯಾವ ಇನ್ಶೂರೆನ್ಸ್ ಕಂಪ್ನಿ ಆದರೆ ಬೇರೆ ಇನ್ಶೂರೆನ್ಸ್ ಕಂಪನಿ ರಿಸ್ಕ್ನ ಇನ್ಶೂರ್ ಮಾಡುತ್ತಾ. ಸೊ ಇನ್ಶೂರೆನ್ಸ್ ಕಂಪನಿ ದಟ್ ಇನ್ಶೂರ್ಸ್ ದ ರಿಸ್ಕ್ಸ್ ಆಫ್ ಅದರ್ ಇನ್ಶೂರೆನ್ಸ್ ಕಂಪನೀಸ್. ಅದರ್ ಇನ್ಶೂರೆನ್ಸ್ ಕಂಪನಿಯ ರಿಸ್ಕ್ನ ಯಾವ ಕಂಪನಿ ಇನ್ಶೂರೆನ್ಸ್ ಮಾಡುತ್ತಾ ಆ ಕಂಪ್ನಿ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ರೀ ಇನ್ಶೂರರ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಕಂಪ್ನಿ ಪರ್ಚೇಸ್ ಮಾಡುತ್ತೆ, ಒಂದು ಕಂಪ್ನಿ ಇಶ್ಯೂ ಮಾಡುತ್ತೆ ರೀ ಇನ್ಶೂರೆನ್ಸ್ ಪಾಲಿಸೀಸ್. ಪರ್ಚೇಸ್ ಮಾಡೋ ರೀ ಇನ್ಶೂರೆನ್ಸ್ ಪಾಲಿಸಿನ ಪರ್ಚೇಸ್ ಮಾಡೋ ಕಂಪ್ನಿಗೆ ಸೀಡಿಂಗ್ ಕಂಪ್ನಿ ಆಯ್ತಪ್ಪ ಅಂತಂದರೆ, ಅದೇ ರೀ ಇನ್ಶೂರೆನ್ಸ್ ಪಾಲಿಸೀಸ್ನ ಸೇಲ್ ಮಾಡೋಂಥ ಕಂಪ್ನಿ ನಾವೇನು ಅಥವಾ ಇಶ್ಯೂ ಮಾಡೋಂಥ ಕಂಪ್ನಿನ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ರೀ ಇನ್ಶೂರರ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಟರ್ಮ್ ಬಂದು ಸೆಷನ್, CESSION, ಸೆಷನ್ ಅಂತ ಬರುತ್ತೆ. ಸೆಷನ್ ಅಂತಂದರೆ ಏನಪ್ಪ ಅಂತಂದರೆ ಪೋರ್ಷನ್ ಆಫ್ ಇನ್ಶೂರೆನ್ಸ್ ಆಬ್ಲಿಗೇಷನ್ ಈಸ್ ಟ್ರಾನ್ಸ್ಫರ್ಡ್ ಬೈ ಅನ್ ಇನ್ಶೂರೆನ್ಸ್ ಕಂಪನಿ ಟು ಎ ರೀ ಇನ್ಶೂರರ್. ಸೆಷನ್ ಅಂತಂದರೆ ಏನಪ್ಪ ಅಂದರೆ ಟ್ರಾನ್ಸ್ಫರಿಂಗ್ ಅಮೌಂಟ್ ಟು ರೀ ಇನ್ಶೂರರ್ ಬೈ ಇನ್ಶೂರರ್. ಇನ್ಶೂರರಿಂದ ರೀ ಇನ್ಶೂರರ್ಗೆ ಏನು ಟ್ರಾನ್ಸ್ಫರ್ ಆಗುತ್ತೋ ಅದು ಅಮೌಂಟು ಅಥವಾ ಲಯಾಬಿಲಿಟಿ ಆಗಿರ್ಬೋದು. ಇನ್ಶೂರರ್ ಕಡೆಯಿಂದ ರೀ ಇನ್ಶೂರರ್ಗೆ ಏನು ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೋ ಅಥವಾ ಏನು ಪೋರ್ಷನ್ ಆಫ್ ಲಯಾಬಿಲಿಟಿ ಟ್ರಾನ್ಸ್ಫರ್ ಆಗುತ್ತೋ ಅದನ್ನೇ ಸೆಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಪೋರ್ಷನ್ ಆಫ್ ಇನ್ಶೂರೆನ್ಸ್ ಆಬ್ಲಿಗೇಷನ್ ಈಸ್ ಟ್ರಾನ್ಸ್ಫರ್ಡ್ ಬೈ ಆನ್ ಇನ್ಶೂರೆನ್ಸ್ ಕಂಪನಿ ಟು ಎ ರೀ ಇನ್ಶೂರರ್. ಪ್ರೈಮರಿ ಇನ್ಶೂರರಿಂದ ರೀ ಇನ್ಶೂರರ್ಗೆ ಏನು ಪೋರ್ಷನ್ ಆಫ್ ಲಯಬಿಲಿಟಿ ಟ್ರಾನ್ಸ್ಫರ್ ಆಗುತ್ತೋ ಅಥವಾ ಟ್ರಾನ್ಸ್ಫರಿಂಗ್ ಅಮೌಂಟ್ ಟು ರೀ ಇನ್ಶೂರರ್ ಬೈ ಇನ್ಶೂರರ್, ದಟ್ ಈಸ್ ಕಾಲ್ಡ್ ಸೆಷನ್. ಸೆಷನ್ ಈಸ್ ದ ಅಮೌಂಟ್ ಸೀಡೆಡ್ ಬೈ ದ ಇನ್ಶೂರರ್ ಟು ದ ರೀ ಇನ್ಶೂರರ್. ಇನ್ಶೂರರ್ ಕಡೆಯಿಂದ ರೀ ಇನ್ಶೂರರ್ಗೆ ಟ್ರಾನ್ಸ್ಫರ್ ಆಗುವಂಥ ಅಮೌಂಟ್ ಆರ್ ಪೋರ್ಷನ್ ಆಫ್ ಲಯಬಿಲಿಟಿ, ದಟ್ ಈಸ್ ಕಾಲ್ಡ್ ಸೆಷನ್. ಅದು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಸೆಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ನಾವು ನೋಡೋದಾಯ್ತಪ್ಪ ಅಂತಂದರೆ ಮೆಥಡ್ಸ್ ಆಫ್ ರೀ ಇನ್ಶೂರೆನ್ಸ್. ಮೆಥಡ್ಸ್ ಆಫ್ ರೀ ಇನ್ಶೂರೆನ್ಸ್. ಇನ್ ಮೆಥಡ್ಸ್ ಆಫ್ ರೀ ಇನ್ಶೂರೆನ್ಸ್ you can see two methods. One is facultative reinsurance, next one treaty reinsurance. So methods of reinsurance can be classified into two types. First one is facultative reinsurance, another one is treaty reinsurance. First we know the meaning of facultative reinsurance. Facultative reinsurance ಅಂದರೆ ಏನಂತ ನೋಡೋದಾದರೆ, this is the simplest, oldest but informal method of reinsurance. This is most important. It is a informal method of reinsurance. It is widely used method and applicable for risks those are not covered under treaty method. Treaty method ಅಂತಂದರೆ ಸೆಕೆಂಡ್ ಮೆಥಡ್ ಆರ್ ಅನದರ್ ಮೆಥಡ್. ಈ ಟ್ರೀಟಿ ಮೆಥಡಲ್ಲಿ ಯಾವ ರಿಸ್ಕ್ಸ್ ಮೇಲೆ ಇನ್ಶೂರೆನ್ಸ್ ಕವರ್ ಆಗಿರೋದಿಲ್ಲ ಅಥವಾ ಯಾವ ರಿಸ್ಕ್ ಕವರ್ ಆಗಿರೋದಿಲ್ಲ ಅಂಥ ರಿಸ್ಕ್ ಮೇಲೆ ಈ ಫ್ಯಾಕಲ್ಟೇಟಿವ್ ಮೆಥಡಲ್ಲಿ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಸೊ ವೈಡ್ಲಿ ಯೂಸ್ಡ್ ಮೆಥಡ್ ಆ್ಯಂಡ್ ಅಪ್ಲಿಕೇಬಲ್ ಫಾರ್ ರಿಸ್ಕ್ಸ್ ದೋಸ್ ಆರ್ ನಾಟ್ ಕವರ್ಡ್ ಅಂಡರ್ ಟ್ರೀಟಿ ಮೆಥಡ್. ಯಾವ ರಿಸ್ಕ್ ಆದರೂ ಟ್ರೀಟಿ ಮೆಥಡಲ್ಲಿ ಕವರ್ ಆಗೋದಿಲ್ಲ ಅಂಥ ರಿಸ್ಕು ಯಾವುದ್ರಲ್ಲಿ ಕವರ್ ಆಗುತ್ತೆ ಅಂದರೆ ಫ್ಯಾಕಲ್ಟೇಟಿವ್ ರೀಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ. ದಟ್ ಫ್ಯಾಕಲ್ಟಿ ರೀಇನ್ಶೂರೆನ್ಸ್. Faculty reinsurance transactions, the ceding company can offer an individual risk or a defined package of risk to a reinsurer. The reinsurer retains the right to accept or reject the risk. ಇಲ್ಲಿ ಫ್ಯಾಕಲ್ಟೇಟಿವ್ ರೀಇನ್ಶೂರೆನ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ದಟ್ ದ ರೀಇನ್ಶೂರರ್ ಆ್ಯಂಡ್ ದ ಇನ್ಶೂರರ್ both parties having the option of accepting or declining each individual submission. ಅಂದರೆ ರೀಇನ್ಶೂರರ್ ಆ್ಯಂಡ್ ದ ಇನ್ಶೂರರ್ ಯಾವ್ದು ಆಪ್ಷನ್ ಆಫ್ ಅಕ್ಸೆಪ್ಟಿಂಗ್ ಆರ್ ಡಿಕ್ಲೈನಿಂಗ್ ಈಚ್ ಇಂಡಿವಿಜುವಲ್ ಸಬ್ಮಿಷನ್. ಅಂದರೆ ಇನ್ಶೂರರ್ ಆಗಿರ್ಬೋದು, ಪ್ರೈಮರಿ ಇನ್ಶೂರರ್ ಆಗಿರ್ಬೋದು ಅಥವಾ ರೀಇನ್ಶೂರರ್ ಆಗಿರ್ಬೋದು, ಇಬ್ರಿಗೂ ಕೂಡ ಆಪ್ಷನ್ ಇರುತ್ತೆ. ಏನಪ್ಪ ಅಂತಂದರೆ ದಟ್ ಈಸ್ ದ ರೀಇನ್ಶೂರರ್ ರಿಟೈನ್ಸ್ ದ ರೈಟ್ ಟು ಅಕ್ಸೆಪ್ಟ್ ಆರ್ ರಿಜೆಕ್ಟ್ ದ ರಿಸ್ಕ್. ರೀಇನ್ಶೂರರು ಅದನ್ನು ಅಕ್ಸೆಪ್ಟ್ ಮಾಡ್ಬೋದು ಅಥವಾ ರಿಜೆಕ್ಟ್ ಕೂಡ ಮಾಡ್ಬೋದು. ಸೇಮ್ ಟೈಮ್ ಸೇಮ್ ಆಪ್ಷನ್ನು ಅಪ್ಲಿಕೇಬಲ್ ಪ್ರೈಮರಿ ಇನ್ಶೂರರ್ ಆಲ್ಸೋ. ಸೇಮ್ ಆಪ್ಷನ್ನು ಪ್ರೈಮರಿ ಇನ್ಶೂರರ್ ಕೂಡ ಅಪ್ಲೈ ಆಗುತ್ತೆ. ಅವ್ರು ಏನು ಕಸ್ಟಮರ್ಸ್ ಕಡೆಯಿಂದ ಪಾಲಿಸಿ ತಗೋತಾನೋ ಅದನ್ನು ಅಕ್ಸೆಪ್ಟ್ ಆದರೂ ಮಾಡ್ಬೋದು ಅಥವಾ ರಿಜೆಕ್ಟ್ ಆದರೂ ಮಾಡ್ಬೋದು. ಆ ರೈಟು ಇನ್ಶೂರರ್ಗಿರುತ್ತೆ. ಅದೇ ರೀತಿ ರೀಇನ್ಶೂರರ್ಗೂ ಸೇಮ್. ರೀಇನ್ಶೂರರ್
ರಿಟೈನ್ಸ್ ದ ರೈಟ್ ಟು ಅಕ್ಸೆಪ್ಟ್ ರಿಜೆಕ್ಟ್ ದ ರಿಸ್ಕ್. ಅದನ್ನು ಅಕ್ಸೆಪ್ಟ್ ಆದರೂ ಮಾಡ್ಬೋದು, ರಿಜೆಕ್ಟ್ ಆದರೂ ಮಾಡ್ಬೋದು. ದ ಟರ್ಮ್ ಫ್ಯಾಕಲ್ಟಿ ಈಸ್ ಸೀಕಿಂಗ್ ಸ್ಪೆಷಲ್ ಪರ್ಮಿಷನ್ ಆಫ್ ರೀಇನ್ಶೂರರ್. ರೀಇನ್ಶೂರರ್ನ ಸ್ಪೆಷಲ್ ಪರ್ಮಿಷನ್ನು ನೀಡಿರುತ್ತೆ ಯಾವುದರಲ್ಲಿ? ಫ್ಯಾಕಲ್ಟೇಟಿವ್ ರೀಇನ್ಶೂರೆನ್ಸ್. ಯಾಕಂತಂದರೆ ಅವನ ಹತ್ರ ಇರುತ್ತೆ ರೈಟ್, ಅದನ್ನ ಅಕ್ಸೆಪ್ಟ್ ಆದರೂ ಮಾಡ್ಬೋದು, ರಿಜೆಕ್ಟ್ ಆದರೂ ಮಾಡ್ಬೋದು. ಹಾಗಾಗಿ ರೀಇನ್ಶೂರರ್ನ ಪರ್ಮಿಷನ್ಸ್ ಬೇಸ್ ಮೇಲೆ ಏನು ಮಾಡ್ತಾರೆ ಅಂದರೆ ಇನ್ಶೂರೆನ್ಸು ತಗೋತಾರೆ. ಫ್ಯಾಕಲ್ಟೇಟಿವ್ ಮೀನ್ಸ್ ದ ರೀಇನ್ಶೂರೆನ್ಸ್ ಆಫ್ ಪಾರ್ಟ್ ಆರ್ ಆಲ್ ಆರ್ ಸಿಂಗಲ್ ಪಾಲಿಸಿ ಇನ್ ವಿಚ್ ಸೆಷನ್ ಈಸ್ ನೆಗೋಷಿಯೇಟೆಡ್ ಸಪ್ರೇಟ್ಲಿ ಆ್ಯಂಡ್ ದಟ್ ದ ಇನ್ಶೂರರ್ ಆ್ಯಂಡ್ ದ reinsurer and the insurer have the option of accepting or declining each individual submission. ಇಬ್ಬರಿಗೂ ಕೂಡ ಸೇಮ್ ಆಪ್ಷನ್ ಇರುತ್ತೆ, ಅಕ್ಸೆಪ್ಟ್ ಆರ್ ರಿಜೆಕ್ಟ್. ಅಕ್ಸೆಪ್ಟ್ ಆದರೂ ಮಾಡ್ಬೋದು, ರಿಜೆಕ್ಟ್ ಆದರೂ ಮಾಡ್ಬೋದು. ನೆಕ್ಸ್ಟ್ ಈಸ್ ಟ್ರೀಟಿ ರೀಇನ್ಶೂರೆನ್ಸ್. ನೆಕ್ಸ್ಟ್ ಒನ್ ಬಂದು ಟ್ರೀಟಿ ರೀಇನ್ಶೂರೆನ್ಸ್. ಟ್ರೀಟಿ ರೀಇನ್ಶೂರೆನ್ಸ್ ಅಂತಂದರೆ ಏನಪ್ಪ ಅಂತಂದರೆ, ದ ಟರ್ಮ್ ಟ್ರೀಟಿ ರೆಫರ್ಸ್ ಟು agreement between two parties specifying conditions or procedure in respect of business to be transacted within agreeing parties. Treaty reinsurance is a formal, legally binding agreement. See, facultative reinsurance is an informal method of reinsurance, that is oldest and simplest form of reinsurance. But treaty reinsurance is a formal method, legally binding agreement. ಇದು ಫಾರ್ಮಲ್ ಮೆಥಡ್ ಆಗಿರುತ್ತೆ, ಜೊತೆಗೆ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಆಗಿರುತ್ತೆ. ಯಾವುದು? ಟ್ರೀಟಿ ರೀಇನ್ಶೂರೆನ್ಸ್. ಇನ್ ಟ್ರೀಟಿ ಅಂತ ನಾವು ಯಾವಾಗ ಕರಿತೀವಿ ಅಂತಂದರೆ, ವೆನ್ ಟೂ ಪಾರ್ಟೀಸ್ ವಿಲ್ ಎಂಟರ್ ಇನ್ ಟು ಅನ್ ಅಗ್ರಿಮೆಂಟ್ ನೋನ್ ಆಸ್ ದ ಟ್ರೀಟಿ. ಯಾವಾಗ ಟೂ ಪಾರ್ಟೀಸು ಅಗ್ರಿಮೆಂಟ್ಗೆ ಎಂಟರ್ ಆಗ್ತಾರೋ ಆವಾಗ ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಟ್ರೀಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಟೂ ಪಾರ್ಟೀಸ್ ಅಂತಂದರೆ ಇನ್ ರೀಇನ್ಶೂರೆನ್ಸ್ ಅಗ್ರಿಮೆಂಟ್ ವಿ ಕನ್ಸಿಡರ್ ಟೂ ಪಾರ್ಟೀಸ್. ದೇ ಆರ್ ಪ್ರೈಮರಿ ಇನ್ಶೂರರ್, ಅದರ್ ಪಾರ್ಟಿ ಈಸ್ ರೀಇನ್ಶೂರರ್. ಒಬ್ಬರು ಪ್ರೈಮರಿ ಪಾರ್ಟಿ ಆದರೆ, ಪ್ರೈಮರಿ ಇನ್ಶೂರರ್ ಆದರೆ ಇನ್ನೊಬ್ರು ರೀಇನ್ಶೂರರ್ ಆಗ್ತಾರೆ. ಇವರು ಯಾವಾಗ ಅಗ್ರಿಮೆಂಟಿಗೆ ಎಂಟರ್ ಆಗ್ತಾರೋ ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಟ್ರೀಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಟ್ರೀಟಿ ರೀಇನ್ಶೂರೆನ್ಸ್ ಟ್ರಾನ್ಸಾಕ್ಷನ್ಸ್ the ceding company transfers all risks within a book of business to the reinsurer. ಇಲ್ಲಿ ಏನಾಗುತ್ತೆ ಅಂತಂದರೆ, ರೀಇನ್ಶೂರೆನ್ಸ್ ಟ್ರಾನ್ಸಾಕ್ಷನ್ಸಲ್ಲಿ ದ ಸೀಡಿಂಗ್ ಕಂಪನಿ ಮೀನ್ಸ್ ಪ್ರೈಮರಿ ಇನ್ಶೂರರ್. ಸೊ ಸೀಡಿಂಗ್ ಕಂಪನಿ ಟ್ರಾನ್ಸ್ಫರ್ಸ್ ಆಲ್ ರಿಸ್ಕ್ಸ್. ಸೀಡಿಂಗ್ ಕಂಪ್ನಿ ಏನು ಮಾಡುತ್ತೆ ಅಂದರೆ ಎಲ್ಲ ರಿಸ್ಕ್ಸ್ನೂ ಕೂಡ ಏನು ಮಾಡುತ್ತೆ ಅಂದರೆ ರೀಇನ್ಶೂರರ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಜೊತೆಗೆ ರೀಇನ್ಶೂರರ್ ಏನು ಮಾಡ್ತಾರೆ ಅಂತಂದರೆ ರೀಇನ್ಶೂರರು ಅಕ್ಸೆಪ್ಟ್ ಮಾಡ್ಕೊತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಟ್ರೀಟಿ ಮೀನ್ಸ್ ಎ ರೀಇನ್ಶೂರೆನ್ಸ್ ಅರೇಂಜ್ಮೆಂಟ್ ಬಿಟ್ವೀನ್ ದ ಇನ್ಶೂರರ್ ಆ್ಯಂಡ್ ದ ರೀಇನ್ಶೂರರ್, ಯೂಶಲಿ ಫಾರ್ 1 year ಆರ್ ಲಾಂಗರ್ ಪೀರಿಯಡ್. ಅದು ಅಗ್ರಿಮೆಂಟು 1 yearಗೆ ಆಗ್ಬೋದು ಅಥವಾ ಲಾಂಗರ್ ಪೀರಿಯಡ್ ಆಗ್ಬೋದು. ವಿಚ್ ಸ್ಟಿಪ್ಯುಲೇಟ್ಸ್ ದ ಟೆಕ್ನಿಕಲ್ ಪರ್ಟಿಕ್ಯುಲರ್ಸ್ ಆ್ಯಂಡ್ ಫೈನಾನ್ಷಿಯಲ್ ಟರ್ಮ್ಸ್ applicable to the reinsurance of some class or classes of business. ಅದೇನಾಗುತ್ತೆ ಅಂತಂದರೆ ಆ ಅಗ್ರಿಮೆಂಟ್ ಪ್ರಕಾರ ಏನು ಪ್ರೊಸೀಜರ್ ಇರುತ್ತೆ ಮತ್ತು ಏನು ಕಂಡೀಷನ್ಸ್ ಇರುತ್ತೋ ಆ ಪ್ರೊಸೀಜರ್ ಮತ್ತು ಕಂಡೀಷನ್ಸ್ ಪ್ರಕಾರ ಏನು ಮಾಡ್ತಾನೆ ಅಂತಂದರೆ ರೀಇನ್ಶೂರರು ಆ ಅಗ್ರಿಮೆಂಟ್ನ ಅಕ್ಸೆಪ್ಟ್ ಮಾಡಿ ಅವ್ನು ಏನು ಇನ್ಶೂರೆನ್ಸ್ ಕಂಪ್ನಿ ಅಂದರೆ ಪ್ರೈಮರಿ ಇನ್ಶೂರೆನ್ಸ್ ಕಂಪ್ನಿ ಟ್ರಾನ್ಸ್ಫರ್ ಮಾಡಿರುತ್ತೋ ಆ ಎಲ್ಲ ರಿಸ್ಕ್ನೂ ಕೂಡ ಅದು ಏನು ಮಾಡುತ್ತೆ ಅಂದರೆ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಇದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಟ್ರೀಟಿ ರೀಇನ್ಶೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಮೆಥಡ್ಸ್ ಆಫ್ ರೀಇನ್ಶೂರೆನ್ಸಲ್ಲಿ 2 ಮೆಥಡ್ ನೋಡ್ತೀವಿ ನಾರ್ಮಲಾಗಿ. ಒಂದು ಫ್ಯಾಕಲ್ಟೇಟಿವ್ ರೀಇನ್ಶೂರೆನ್ಸು, ಅನದರ್ ಒನ್ ಇಸ್ ಟ್ರೀಟಿ ರೀಇನ್ಶೂರೆನ್ಸು. ಫ್ಯಾಕಲ್ಟೇಟಿವ್ ರೀಇನ್ಶೂರೆನ್ಸ್ ಅಂತಂದರೆ ಓಲ್ಡೆಸ್ಟ್ ಇನ್ಫಾರ್ಮಲ್ ಮೆಥಡ್ ಆಫ್ ರೀಇನ್ಶೂರೆನ್ಸು. ಇನ್ ಫ್ಯಾಕಲ್ಟೇಟಿವ್ ರೀಇನ್ಶೂರೆನ್ಸ್ ಇನ್ಶೂರರ್ ಆ್ಯಂಡ್ ದ ರೀಇನ್ಶೂರರ್ ಆ್ಯಂಡ್ ದ ಇನ್ಶೂರರ್ ಯಾವುದ ಆಪ್ಷನ್ ಆಫ್ ಅಕ್ಸೆಪ್ಟಿಂಗ್ ಆರ್ ಡಿಕ್ಲೈನಿಂಗ್ ಈಚ್ ಇಂಡಿವಿಜುವಲ್ ಸಬ್ಮಿಷನ್. ಫ್ಯಾಕಲ್ಟೇಟಿವ್ ಇನ್ಶೂರೆನ್ಸಲ್ಲಿ ಏನಾಗುತ್ತೆ ಅಂತಂದರೆ ರೀಇನ್ಶೂರರ್ಗೂ ಮತ್ತು ಇನ್ಶೂರರ್ಗೂ ಇಬ್ಬರಿಗೂ ಆಪ್ಷನ್ ಇರುತ್ತೆ. ಇನ್ಶೂರೆನ್ಸ್ ಪಾಲಿಸಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಥವಾ ರಿಜೆಕ್ಟ್ ಮಾಡ್ಕೊಳ್ಳೋಂಥದ್ದು ರೈಟ್ಸ್ ಕಂಪ್ಲೀಟಾಗಿ ಅವ್ರಿಗಿರುತ್ತೆ.
ಅವ್ರು ಅಕ್ಸೆಪ್ಟ್ ಆದರೂ ಮಾಡ್ಬೋದು, ರಿಜೆಕ್ಟ್ ಆದರೂ ಮಾಡ್ಬೋದು. ದಟ್ಸ್ ವೈ ವಿ ಕಾಲ್ಡ್ ಇನ್ಫಾರ್ಮಲ್ ಮೆಥಡ್ ಆಫ್ ರೀಇನ್ಸೂರೆನ್ಸ್. ಅದಕ್ಕೆ ನಾವು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಇನ್ಫಾರ್ಮಲ್ ಮೆಥಡ್ ಆಫ್ ರೀಇನ್ಸೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಟ್ರೀಟಿ ಇನ್ಸೂರೆನ್ಸ್ ರೀಇನ್ಸೂರೆನ್ಸ್ ಏನಾಗುತ್ತೆ ಅಂತಂದರೆ, ಟ್ರೀಟಿ ರೀಇನ್ಸೂರೆನ್ಸ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್, ದಟ್ ಈಸ್ ಪ್ರೈಮರಿ ಇನ್ಶೂರರ್ ಆ್ಯಂಡ್ ರೀಇನ್ಶೂರರ್. ಇದರಲ್ಲಿ ಏನಾಗುತ್ತೆ ಅಂದರೆ ಇಟ್ ಈಸ್ ಎ ಫಾರ್ಮಲ್ ಮೆಥಡ್ ಆಫ್ ರೀಇನ್ಸೂರೆನ್ಸ್ ಆ್ಯಂಡ್ ಆಲ್ಸೋ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್. ಅದು ಲೀಗಲಾಗಿ ಅಗ್ರಿಮೆಂಟ್ ಆಗಿರುತ್ತೆ. ಇಲ್ಲಿ ಏನಾಗಿರುತ್ತೆ ಅಂತಂದರೆ, ಟೂ ಪಾರ್ಟೀಸ್ ಸ್ಪೆಸಿಫೈಯಿಂಗ್ ಕಂಡೀಷನ್ಸ್ ಆರ್ ಪ್ರೊಸೀಜರ್ ಇನ್ ರೆಸ್ಪೆಕ್ಟ್ ಆಫ್ ಬಿಸ್ನೆಸ್ ಟು ಬಿ ಟ್ರಾನ್ಸಾಕ್ಟೆಡ್ ವಿತ್ ಇನ್ ಅಗ್ರಿಂಗ್ ಪಾರ್ಟೀಸ್. ಆ ಅಗ್ರಿಮೆಂಟ್ ಪ್ರಕಾರ ಏನೆಲ್ಲ ಅವರು ಕಂಡೀಷನ್ಸ್ ಹಾಕ್ಕೊಂಡಿರ್ತಾರೋ ಆ ಕಂಡೀಷನ್ಸ್ ಮತ್ತು ಪ್ರೊಸೀಜರ್ ಪ್ರಕಾರ ಈ ರೀಇನ್ಶೂರರ್ ಅಕ್ಸೆಪ್ಟ್ಸ್ ಆಲ್ ರಿಸ್ಕ್ಸ್ ಆಫ್ ಪ್ರೈಮರಿ ಇನ್ಶೂರರ್. ಪ್ರೈಮರಿ ಇನ್ಶೂರರ್ನ ರಿಸ್ಕ್ನ ಅಕ್ಸೆಪ್ಟ್ ಮಾಡ್ಕೋತಾನೆ. ಯಾರಪ್ಪ ಅಂತಂದರೆ ರೀಇನ್ಶೂರರ್. ಇದು ಮೆಥಡ್ಸ್ ಆಫ್ ರೀಇನ್ಸೂರೆನ್ಸ್. ಈ ಸೆಷನ್ ನಾವು ಡಿಸ್ಕಸ್ ಮಾಡಿದ್ದೇನಪ್ಪ ಅಂತಂದರೆ ಮೀನಿಂಗ್ ಆಫ್ ರೀಇನ್ಸೂರೆನ್ಸ್. ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ರೀಇನ್ಸೂರೆನ್ಸು, ನೆಕ್ಸ್ಟ್ ಮೀನಿಂಗ್ ಆಫ್ ರೀಇನ್ಸೂರೆನ್ಸು, ಜೊತೆಗೆ ಡೆಫಿನೇಷನ್ ಆಫ್ ರೀಇನ್ಸೂರೆನ್ಸು, ನೆಕ್ಸ್ಟು ಲಾಸ್ಟ್ ಮತ್ತು ಮೈನ್ ಟರ್ಮ್ಸ್ ಯೂಸ್ಡ್ ಇನ್ ರೀಇನ್ಸೂರೆನ್ಸ್. ಮೈನ್ ಟರ್ಮ್ಸ್ ಅಂದರೆ ಸೀಡಿಂಗ್ ಕಂಪ್ನಿ, ನೆಕ್ಸ್ಟ್ ರೀಇನ್ಶೂರರು, ನೆಕ್ಸ್ಟ್ ಸೆಷನ್ನು, ನೆಕ್ಸ್ಟ್ ಮೆಥಡ್ಸ್ ಆಫ್ ರೀಇನ್ಸೂರೆನ್ಸು. ಮೆಥಡ್ಸ್ ಆಫ್ ರೀಇನ್ಸೂರೆನ್ಸ್, ಇನ್ ಮೆಥಡ್ಸ್ ಆಫ್ ರೀಇನ್ಸೂರೆನ್ಸು ಫ್ಯಾಕಲ್ಟೇಟಿವ್ ರೀಇನ್ಸೂರೆನ್ಸ್ ಕನ್ಸಿಡರ್ ಮಾಡಿದೆ ಮತ್ತು ಟ್ರೀಟಿ ರೀಇನ್ಸೂರೆನ್ಸು. ರೆಫರೆನ್ಸ್ ಬೇಕು ಅಂತಂದರೆ ನೀವು ಈ ಬುಕ್ಸು ಮತ್ತು ವೆಬ್ಸೈಟ್ಸ್ಗೆ ವಿಸಿಟ್ ಮಾಡ್ಬೋದು.